ನಿನ್ನೆ ಪ್ರೀತಿಸುವೆ ಭಾಗ 57. ಆರ್ಯನ್ ಕಾರಲ್ಲಿ ಇಕ್ಷಾಳನ್ನು ಕಾಲೇಜಿನಿಂದ ಮನೆಗೆ ಕರೆದುಕೊಂಡು ಬಂದನು. ಕಾವ್ಯ ಹಾಗೂ ಅಮೃತ ಇವಳ ದಾರಿಯನ್ನೇ ಕಾಯುತ್ತಿದ್ದರು. ಅವಳು ಮನೆಗೆ ಬಂದ ತಕ್ಷಣ ಇಬ್ಬರು ಸಂತೋಷಗೊಂಡರು. ಮನೆಗೆ ಬಂದವಳೆ ತನ್ನ ದೊಡ್ಡಪ್ಪನ ಹತ್ತಿರ ಹೋಗಿ, ಅಮ್ಮು, ನನಗೋಸ್ಕರ ತಿಂಡಿ ಮಾಡಿದೆ ಅಂತಲ್ವಾ, ಇಲ್ಲಿ ಬೇಕು ಕೊಡು, ಹೊಟ್ಟೆ ಹಸಿತಾ ಇದೆ. ಅವಳು ಅವಳ ದೊಡ್ಡಮ್ಮನನ್ನು ಏಕವಚನದಲ್ಲಿ ಮಾತನಾಡಿಸುತ್ತಿದ್ದದನ್ನು ಕೇಳಿದ ಕಾವ್ಯ, ಏ ಕತ್ತೆ, ಎಷ್ಟು ಸಲ ಹೇಳ್ಬೇಕು ನಿನ್ಗೆ ದೊಡ್ಡವರನ್ನೆಲ್ಲ ಏಕವಚನದಲ್ಲಿ ಮಾತಾಡಿಸಬಾರ್ದಂತ? ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತೀಯ. ಇನ್ನೊಂದ್ಸಲ ಏನಾದ್ರೂ ಏಕವಚನದಲ್ಲಿ ಮಾತಾಡಿಸಿದ್ರೆ ಹಿಡಿದು ಬಾರಿಸ್ಬಿಡ್ತೇನೆ ನೋಡು. ಮಾಮ್, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಇದು ನನ್ನ ಮತ್ತು ಅಮ್ಮ ಮಧ್ಯೆ ಇರೋ ಪ್ರೀತಿ. ಅಮ್ಮನೇ ಏನು ಅನ್ನಲ್ಲ ಅಂತದ್ರಲ್ಲಿ ನೀವೇ ಯಾಕೆ ಮಾಮ್ ಬೈತೀರಾ? ಅಮ್ಮು, ನಾನು ಈ ಥರ ಮಾತಾಡ್ತೀನಿ, ನಿನ್ಗೆ ಏನಾದರೂ ತೊಂದರೆನಾ? ಇಲ್ಲ ನನ್ನ ಬಂಗಾರಿ, ನೀನು ನನ್ನ ಹತ್ರ ಹೇಗೆ ಬೇಕಾದ್ರೂ ಮಾತಾಡು, ನನಗೇನು ಅನಿಸಲ್ಲ. ಕಾವ್ಯ, ಹೋಗ್ಲಿ ಬಿಡು, ಅವಳು ನನ್ನ ಹತ್ರ ಯಾವ ರೀತಿ ಇರ್ತಾಳೋ ಹಾಗೇ ಇರಲಿ. ಅಲ್ಲ ಅಕ್ಕ, ಅವಳಿಗೆ ಇಷ್ಟೊಂದು ಸದ್ರ ಕೊಡೋದು ಒಳ್ಳೇದಲ್ಲ ಅನ್ಸುತ್ತೆ. ಹೆಸರು ಹಿಡಿದು ಕರೆಯೋದಕ್ಕಿಂತ ದೊಡ್ಡಮ್ಮ ಅಂತ ಕರೆಯಬಹುದಲ್ವಾ? ದೊಡ್ಡಮ್ಮ ಅಂತ ಕರೆಯೋಕೆ ಇವಳಿಗೆ ನಾಚಿಕೆ ಆಗತ್ತಾ? ಮಾಮ್, ಯಾಕೆ ಬಿಟ್ಟಿಲ್ ಕುಯ್ತೀರಾ? ನಾನು ಏಕೆ ದೊಡ್ಡಮ್ಮ ಅಂತ ಕರೆಗೆ ನಾಚಿಕೆ ಪಟ್ಕೊಳ್ಳಿ? ನನಗೆ ಅವರನ್ನು ಅಮ್ಮ ಅಂತ ಕರೆದ್ರೇ ಸಮಾಧಾನ ಆಗೋದು. ಶೀ ಈಸ್ ಲೈಕ್ ಮೈ ಬೆಸ್ಟಿ ಮಾಮ್. ಅಮ್ಮು, ನೀನಾದ್ರೂ ಸ್ವಲ್ಪ ಮಾಮ್ಗೆ ಎಕ್ಸ್ಪ್ಲೇನ್ ಮಾಡು. ಹೋಗ್ಲಿ ಬಿಡು ಕಾವ್ಯ, ನೀನು ಅವಳಿಗೆ ಏನು ಹೇಳಕ್ಕೆ ಹೋಗಬೇಡ. ಮಾಮ್, ಅವಳಿಗೆ ಹೇಗೆ ಕರೆಯೋಕ್ಕೆ ಮನಸ್ಸಾಗುತ್ತಾ ಹಾಗೇ ಕರೀಲಿ. ನೀನು ಕೂಡ ಇವ್ರ ಜೊತೆ ಸೇರ್ಕೊಂಡ್ಯಾ? ನೀವೆಲ್ಲ ಅವಳಿಗೆ ಮುತ್ತು ಮಾಡಿ ಮಾಡಿನೇ ಅವಳು ಈ ಥರ ಆಗಿರೋದು. ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈಕ್ಷಾ ಆರ್ಯನ ಹತ್ತಿರ ಬಂದು, ಥ್ಯಾಂಕ್ಸ್ ಅಣ್ಣ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಇಲ್ಲಾಂದ್ರೆ ಮಾಮ್ ಹೇಳಿದ್ದನ್ನೇ ಹೇಳಿ ನನ್ನ ತಲೆ ತಿಂತಾಯಿದ್ರು. ಥ್ಯಾಂಕ್ಸ್ ಎಲ್ಲ ಯಾಕೆ, ನೀನು ನನ್ನ ಮುದ್ದಿನ ತಂಗಿ ಅಲ್ವಾ? ನಿನಗೆ ಹೇಗೆ ಇರೋಕ್ಕೆ ಮನಸ್ಸಾಗುತ್ತಾ ಹಾಗೇ ಇರು. ಆದರೆ ಒಂದು ಮಾತು, ಮಾಮ್ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ. ಅವ್ರು ಹೇಳೋದೆಲ್ಲ ನಿನ್ನ ಒಳ್ಳೇದಕ್ಕೇನೆ. ಓಕೆ ಅಣ್ಣ, ಸಾರಿ. ಇಬ್ಬರು ಮಾತನಾಡಿದ್ರೆ ಸಾಕು, ಬನ್ನಿಬ್ರು, ನಾನು ನಿಮ್ಗೆ ಇಷ್ಟವಾದ ಪಿಜ್ಜಾ ಮಾಡಿದ್ದೇನೆ ಅಂತ ಅಮೃತ ಹೇಳಿದಾಗ ಈಕ್ಷಾ ಬಾಯಲ್ಲಿ ನೀರು ತಂದುಕೊಂಡು ಪಿಜ್ಜಾ ಅಂತ ಹೇಳಿ ಬೇಗ ಅಡುಗೆ ಮನೆಗೆ ಹೋಗತೊಡಗಿದಳು. ಆಗ ಕಾವ್ಯ ಅವಳನ್ನು ತಡೆದು, ಮೊದಲು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ಆಮೇಲೆ ಏನಾದರೂ ತಿನ್ನು. ಈ ಮಾಮ್ ಎಲ್ಲದರಲ್ಲೂ ಸ್ಟ್ರಿಕ್ಟ್. ಅದು ಮಾಡಬೇಡ, ಇದು ಮಾಡಬೇಡ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಮೊದಲು ಡ್ಯಾಡ್ ಬರಲಿ, ಅವ್ರ ಹತ್ರ ಮಾಮ್ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಗೊಣಗಿಕೊಂಡು ಬಚ್ಚಲ್ ಮನೆಗೆ ಹೋದಳು. ನಿನ್ನ ಡ್ಯಾಡ್ ಹತ್ರ ಕಂಪ್ಲೇಂಟ್ ಮಾಡೋದೊಂದು ಬಾಕಿ ಇದೆ ನೋಡು, ಮತ್ತೆಲ್ಲ ಮುಗಿದು ಹೋಗಿದೆ. ಒಳ್ಳೇದು ಹೇಳಿದ್ರೆ ಅದನ್ನು ತಲೆಗೆ ಹಾಕೊಳ್ಳೋದಿಲ್ಲ ಅಂತಯ್ಯ ಅಂತ ಹೇಳುತ್ತಾ ಅಡುಗೆ ಮನೆಗೆ ಹೋದರು. ಕೈ ಕಾಲು ಮುಖ ತೊಳೆದುಕೊಂಡು ಬಂದ ಈಕ್ಷಾ ತನ್ನ ಅಮ್ಮು ಕೈಯಿಂದ ಪಿಜ್ಜಾವನ್ನು ತಗೊಂಡು ಗಬ ಗಬ ತಿನ್ನತೊಡಗಿದಳು. ಅವಳು ಆ ಥರ ತಿನ್ನೋದನ್ನು ನೋಡಿದ ಕಾವ್ಯ, ಅಲ್ಲಿ ನೋಡು ಯಾವ ಥರ ತಿಂತ ಇದ್ದಾಳಂತ. ನಾನು ಅಷ್ಟು ಕಷ್ಟಪಟ್ಟು ಇಡ್ಲಿ ದೋಸೆ ಮಾಡಿದರೆ ಅದನ್ನು ಬೇಡ ಅಂತಾಳೆ, ಬರೀ ಇಂಥದೇ ತಿಂತಾಳೆ. ಮಾಮ್, ಇಡ್ಲಿ ದೋಸೆನ ಯಾರು ತಿಂತಾರೆ? ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಈಗಿನ ಕಾಲದ ಮಕ್ಕಳಿಗೆ ಅದೆಲ್ಲ ಎಲ್ಲಿ ಇಷ್ಟ ಆಗುತ್ತೆ? ಅಕ್ಕ, ಅವಳು ಈ ಥರ ಆಗೋಕ್ಕೆ ನೀವೇ ಕಾರಣ. ಅವಳಿಗೆ ಏನು ಕೇಳಿದ್ರು ಕೂಡ ಮಾಡಿಕೊಡ್ತೀರಾ, ಅದಕ್ಕೆ ಅವಳು ಈ ಥರ ಆಡ್ತಾ ಇರೋದು. ಮಾಮ್, ನೀವು ಹೇಗೂ ಮಾಡಿಕೊಡಲ್ಲ, ಅಮ್ಮಗೆ ಯಾಕೆ ತಡೀತೀರಾ? ಅಮ್ಮು, ನೀನು ಮಾಮ್ ಮಾತು ಕೇಳಬೇಡ, ನನಗೇನು ಬೇಕೋ ಅದನ್ನು ಮಾಡಿಕೊಡು. ಆಯಿತು ಬಂಗಾರಿ ಅಂತ ಅಂದಾಗ ಕಾವ್ಯ ಇನ್ನೇನು ಹೇಳಬೇಕು, ಅಷ್ಟರಲ್ಲಿ ಆರ್ಯನ್, ಮಾಮ್, ನೀವೇನು ಕುಕ್ ಮಾಡಿದ್ರೆ ಅದನ್ನು ನನಗೆ ಕೊಡಿ, ನಾನು ತಿಂತೀನಿ. ನೀನಾದರೂ ಇದೆಯಲ್ವಾ ನಾನು ಮಾಡಿದ್ದನ್ನು ತಿನ್ನೋದಕ್ಕೆ ಅಂತ ಅಂದ ಕಾವ್ಯ ಅವನಿಗೆ ಇಡ್ಲಿ ಜೊತೆ ಚಟ್ನಿ ನೀಡಿದಳು. ಅದನ್ನು ತಿನ್ನುತ್ತಾ ಅವನು, ತುಂಬ ಟೇಸ್ಟಿಯಾಗಿದೆ ಮಾಮ್, ನಿಮ್ಮ ಥರ ಅಡುಗೆ ಯಾರು ಕೂಡ ಮಾಡೋಕ್ಕಾಗಲ್ಲ. ಆ ಕೋತಿಗೆ ಏನು ಗೊತ್ತಿದ್ರೆ ರುಚಿ ಏನು ಅಂತ. ನೋಡು ಅಮ್ಮು, ಅಣ್ಣ ನನ್ನನ್ನು ಕೋತಿ ಅಂತ ಹೇಳ್ತಾ ಇದ್ದಾನೆ. ಏ, ಯಾಕೋ ಅವಳಿಗೆ ಕೋತಿ ಅಂತ ಹೇಳ್ತಾ ಇದೆಯಾ?
ಅವಳಿಗೇನು ಹೇಳಬೇಡ, ಅವಳ ಜೊತೆ ಅವಳ ಅಮ್ಮ ಇದ್ದಾಳೆ ಹಾಗೆ ಹೇಳು. ಇಲ್ಲಾಂದ್ರೆ ಇವರಿಬ್ರು ಯಾವಾಗಲೂ ನೋಡಿದ್ರು ವಟ ವಟ ಅಂತಾನೆ ಇರ್ತಾರೆ. ದೊಡ್ಡಮ್ಮ, ಇವಳು ಬಂದಾದ್ಮೇಲೆ ನೀವು ನನ್ನನ್ನು ಮರ್ತೇ ಬಿಟ್ಟಿದ್ದೀರ. ನನಗೆ ಸಿಗೋ ಪ್ರೀತಿನೆಲ್ಲ ಇವಳೇ ಕಿತ್ಕೊಂಡಿದ್ದಾಳೆ ಅಂತ ಅವಳನ್ನು ರೇಗಿಸತೊಡಗಿದನು. ಆಗ ಕೋಪಗೊಂಡ ಅವಳು, ಅಮ್ಮು, ಅಣ್ಣನಿಗೆ ಸುಮ್ಮನೆ ಇರೋಕ್ಕೆ ಹೇಳಿದ್ರೆ ಸರಿ, ಇಲ್ಲಾಂದರೆ ನನಗೆ ಕೋಪ ಬಂದ್ಬಿಡುತ್ತೆ ಅಂತ ಹೇಳಿ ಅವನಿಗೆ ಹೊಡೆಯಲು ಹೋದಳು. ಆಗ ಕಾವ್ಯ ಅವಳನ್ನು ತಡೆಯುತ್ತಾ, ಸುಮ್ಮನೆ ಅಣ್ಣ ಅಂತ ಒಂಚೂರು ರೆಸ್ಪೆಕ್ಟ್ ಕೂಡ ಇಲ್ಲ, ಮಾತು ಎತ್ತಿದ್ರೆ ಹೊಡೆಯಕ್ಕೆ ಹೋಗ್ತೀಯ. ಮಾಮ್, ನೀವು ಸುಮ್ಮನಿರಿ, ಇದು ನನ್ನ ಮತ್ತು ಅಣ್ಣನ ಮಧ್ಯೆ ನಡೀತಿರೋ ಜಗಳ, ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿ ಅವನ ಕೂದಲು ಹಿಡಿದು ಹೊಡೆಯತೊಡಗಿದಳು. ಅವನು ಜೋರಾಗಿ ಕೂಗುತ್ತಾ, ಮಾಮ್ ಪ್ಲೀಸ್ ಸೇವ್ ಮೀ, ಬಿಡಿ ನನ್ನನ್ನು, ಯಾಕೆ ರಾಕ್ಷಸಿ ಥರ ಆಡ್ತಾ ಇದೆಯಾ? ದೊಡ್ಡಮ್ಮ, ಈ ರಾಕ್ಷಸಿನ ಇಲ್ಲಿಂದ ಕರೆದುಕೊಂಡು ಹೋಗಿ, ಇಲ್ಲ ಅಂದ್ರೆ ಅವಳು ನನ್ನ ಸಾಯಿಸ್ಬಿಡ್ತಾಳೆ. ನನ್ನ ಮೇಲಿನ ಚಾಡಿ ಹೇಳ್ತೀಯಾ ಅಂತ ಹೇಳಿ ಮತ್ತೆ ಹೊಡೆಯತೊಡಗಿದಳು. ಆಗ ಕಾವ್ಯ ಅವಳನ್ನು ತಡೆಯುತ್ತಾ, ಯಾಕೆ ಈ ಥರ ಆಡ್ತಾ ಇದೆಯಾ, ಬಿಡು ಅವನನ್ನ ಅಂತ ಹೇಳಿ ಅವಳನ್ನು ಹಿಂದೆ ಎಳೆದುಕೊಂಡರು. ಈ ರಾಕ್ಷಸಿ, ನಿನ್ನನ್ನು ನೋಡ್ಕೋತೀನಿ ಕಣೆ ಅಂತ ಹೇಳಿದ ಆರ್ಯನ್ ಮತ್ತೆ ಅವಳು ಎಲ್ಲಿ ತನಗೆ ಹೊಡೆಯುತ್ತಾಳೋ ಅಂತ ಅಂದುಕೊಂಡು ಅಲ್ಲಿಂದ ಓಡುತ್ತಾ ದೊಡ್ಡಮ್ಮನ ಹಿಂದೆ ಬಚ್ಚಿಟ್ಟುಕೊಂಡನು. ಆಗ ಅವನು, ದೊಡ್ಡಮ್ಮ, ಯಾಕೋ ಅವಳನ್ನು ಗೋಳು ಇಕ್ಕೋತೀಯ, ನಿಂಗೆ ಸುಮ್ಮನೆ ಇರೋಕ್ಕಾಗಲ್ವಾ? ಅವಳನ್ನು ನಾನು ಗೋಳು ಇಕ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಹೊಯ್ಕೋತಾಳಗ ದೊಡ್ಡಮ್ಮ? ಕೋತಿ ಅಂತ ಹೇಳಿ ಮತ್ತೆ ಅವಳಿಗೆ ಕೋಪ ಬರಿಸಿ ಅಲ್ಲಿಂದ ಓಡಿ ಹೋದನು. ಇಕ್ಷಾ ಮುಖ ಊದಿಸಿಕೊಂಡು ಅಲ್ಲೇ ಸೋಫಾದ ಮೇಲೆ ಕುಳಿತುಕೊಂಡಳು. ಅಮೃತ ಅವಳನ್ನು ಮುದ್ದು ಮಾಡುತ್ತಾ ಸಮಾಧಾನ ಮಾಡತೊಡಗಿದಳು. ಸಾಯಂಕಾಲ ಕೆಲಸ ಮುಗಿಸಿ ಮುಖೇಶ್ ಹಾಗೂ ಸುಕೇಶ್ ಒಟ್ಟಿಗೆ ಮನೆಗೆ ಬಂದರು. ಇಬ್ಬರು ಫ್ರೆಶ್ ಆಗಿ ಹಾಲಲ್ಲಿ ಕೂತಿದ್ದರು. ಆಗ ಅಲ್ಲಿಗೆ ಬಂದ ಇಕ್ಷಾ, ಡ್ಯಾಡ್ ಫ್ರೀ ಇದ್ದೀರಾ? ನಂಗೆ ನಿಮ್ಮ ಜೊತೆ ಮಾತಾಡೋದಕ್ಕಿದೆ. ಹೇಳು ಬಂಗಾರಿ, ನಿನಗೆ ಟೈಮ್ ಇಲ್ಲ ಅಂತೀನಾ? ಡ್ಯಾಡ್, ಅದೇನು ಬಂಗಾರಿ ಅಂತ ಕರೆಯೋದು? ಬಂಗಾರಿ ಅಂದರೆ ನನಗೆ ಇಷ್ಟ ಆಗಲ್ಲ ಡ್ಯಾಡ್, ಇಕ್ಷಾ ಅಂತ ಕರೀರಿ, ಇಲ್ಲಾಂದರೆ ಸ್ವೀಟ್ ಹಾಕಿ ಇಕ್ಷಾ ಅಂತ ಕರೀರಿ. ಯಾವುದೋ ಒಂದು ಕರೆಯೋದು ಮತ್ತು ಪ್ರೀತಿಯಿಂದ ಅಲ್ವಾ? ಈಗ ಹೇಳು, ಅದೇನು ಮಾತಾಡ್ಬೇಕಂತ ಅಂದ್ಕೊಂಡಿದ್ಯಾ? ಪಾಕೆಟ್ ಮನಿ ಏನಾದರೂ ಕಮ್ಮಿ ಆಗ್ತಾ ಇದೆಯಾ? ಅದನ್ನು ಜಾಸ್ತಿ ಮಾಡಲಾ? ಬೇಡ ಡ್ಯಾಡ್, ಪಾಕೆಟ್ ಮನಿ ಕೊಡ್ತಾ ಇರೋದು ಈಗಲೇ ಜಾಸ್ತಿ ಆಗ್ತಾ ಇದೆ. ವಿಷಯ ಅದಲ್ಲ, ಬೇರೆ ಇದೆ. ಏನು ವಿಷಯ ಹೇಳು? ನೀನು ಹೇಳಿದರೆ ನನಗೆ ವಿಷಯ ಗೊತ್ತಾಗುತ್ತಲ್ವಾ? ಡ್ಯಾಡ್, ನಿಮ್ಮ ಮಾಮ್ಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಅವ್ರು ಯಾವಾಗ ನೋಡಿದ್ರು ನನಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಬೈತಾನೆ ಇರ್ತಾರೆ. ಯಾರಾದರೂ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರೆ ನನಗೆ ಇಷ್ಟ ಆಗಲ್ಲ ಡ್ಯಾಡ್. ನೀವು ಒಂದ್ಸಲ ಮಾಮ್ಗೆ ಹೇಳಿ, ನೀವು ಹೇಳಿದ್ರೆ ಅವ್ರು ಖಂಡಿತ ಕೇಳ್ತಾರೆ. ನೋಡು ಬಂಗಾರಿ, ಇದು ನಿನ್ನ ಹಾಗೂ ನಿನ್ನ ಮಾಮ್ ಮಧ್ಯೆ ಇರೋ ವಿಷಯ. ಇದಕ್ಕೆ ನಾನೇನಾದರೂ ತಲೆ ಹಾಕಿದರೆ ನಿನ್ನ ಜೊತೆ ನನಗೂ ಕೂಡ ಬೈಗುಳ ಸಿಗುತ್ತೆ. ನಿಮ್ಮಿಬ್ಬರ ಮಧ್ಯೆ ನಾನು ಬರಲ್ಲಪ್ಪ. ನನಗೆ ಬಯಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನಾನು ನಿನಗೆ ಫೇವರ್ ಆಗಿ ಮಾತಾಡೋದು, ಆಮೇಲೆ ನಿನ್ನ ಮಾಮ್ ನನಗೆ ಬೈಯೋದು, ಇದೆಲ್ಲ ಬೇಕಾ ನನಗೆ? ಬೇಡವೇ ಬೇಡ. ನೀನಾಯಿತು, ನಿನ್ನ ಮಾಮ್ ಆಯಿತು, ನಿಮ್ಮಿಬ್ಬರು ಹೊಸಬರಿಗೆ ನಾನು ಬರಲ್ಲ. ಅವನ ಮಾತು ಕೇಳಿಸಿಕೊಂಡ ಕಾವ್ಯ, ನನ್ನ ಮೇಲೆ ಅಷ್ಟು ಭಯ ಇದ್ದರೆ ಸಾಕು. ಚಾಡಿ ಹೇಳೋದು ಬಿಟ್ಟು ನಾನು ಏನು ಹೇಳ್ತೀನೋ ಅದನ್ನು ಮಾಡು ಅಂತ ಹೇಳಿ ಕಾವ್ಯ ತನ್ನ ರೂಮ್ಗೆ ಹೋದಳು. ಈಕ್ಷಾ ಮುಖ ಚಿಕ್ಕದು ಮಾಡಿಕೊಂಡು ತನ್ನ ದೊಡ್ಡಪ್ಪನ ಕಡೆ ನೋಡಿದಳು. ನನ್ನ ಕಡೆ ಇಲ್ಲ ಆ ರೀತಿ ನೋಡ್ಬೇಡ. ನೀನಾಯಿತು, ನಿನ್ನ ಮಾಮ್ ಆಯಿತು, ನಾನು ನಿಮ್ಮಿಬ್ಬರ ಮಧ್ಯೆ ಬರಲ್ಲ. ನಿನಗೆ ಪಾಕೆಟ್ ಮನಿ ಜಾಸ್ತಿ ಏನಾದರೂ ಬೇಕಿದ್ರೆ ಕೇಳು, ಅದನ್ನು ಕೊಡ್ತೀನಿ. ಅದನ್ನು ಬಿಟ್ಟು ಈ ವಿಷಯದಲ್ಲಿ ಹೆಲ್ಪ್ ಮಾಡು ಅಂತ ಮಾತ್ರ ಕೇಳಬೇಡ. ನಿನ್ನ ಡ್ಯಾಡ್ ಕೈಯಲ್ಲೇ ಏನು ಮಾಡೋಕ್ಕಾಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತಾ? ಅಣ್ಣ, ನಾವು ಅವಳಿಗೆ ಒಂದು ಸಜೆಷನ್ ಕೊಡ್ಬೋದು. ಏನು ಡ್ಯಾಡ್ ಅದು? ಬೇಗ ಹೇಳಿ. ನೀನು ಫ್ರೀ ಇದ್ದಾಗಲೆಲ್ಲ ಆಫೀಸ್ಗೆ ಬಂದು ಜಾಯ್ನ್ ಆಗು, ಆಗ ಎಲ್ಲ ಸರಿ ಹೋಗುತ್ತೆ.
ಏನಂತೀಯ ಅಣ್ಣ, ನಾನು ಹೇಳಿದ ಸರಿಯಾಗಿ ಇದೆ ತಾನೆ? ಐಡಿಯಾ ಏನೋ ಚೆನ್ನಾಗಿದೆ. ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಕಂಪ್ನಿ ಜಾಯಿನ್ ಮಾಡಲೇಬೇಕಲ್ವಾ? ಅದಕ್ಕೋಸ್ಕರ ಈಗಲಿಂದನೇ ಪ್ರಿಪೇರ್ ಆಗು. ದೊಡ್ಡಪ್ಪ, ನನಗೆ ಈ ಬಿಸ್ನೆಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಂದು ಒಂಥರ ಬೇರೆನೇ ಕನಸು. ಅದನ್ನು ನಿಮ್ಮ ಹತ್ರ ಹೇಳಿದ್ರೆ ನೀವುಗಳು ನಕ್ಕು ಬಿಡ್ತೀರ. ಅದೇನು ಕನಸು ಅಂತ ಹೇಳು, ನಾವುಗಳು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಏನು ಗೊತ್ತಾ ಡ್ಯಾಡ್, ನನಗೆ ಇಂಡಿಯಾಗೆ ಹೋಗ್ಬೇಕು ಅಂತ ಆಸೆ. ಜನಗಳ ಸೇವೆ ಮಾಡಬೇಕು, ಅವ್ರಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತ ಆಸೆ. ಆಮೇಲೆ ಇಂಡಿಯಾಗೆ ಹೋಗಿ ಅಲ್ಲಿ IAS ಆಫೀಸರ್ ಆಗಬೇಕಂತ ತುಂಬಾ ಆಸೆ ಇದೆ. ಒಂದೊಂದ್ಸಲ ನನಗೆ ಅನ್ನಿಸುತ್ತೆ ನನಗೆ ಯಾಕೆ ಈ ಆಸೆಗಳು ಇದೆ ಅಂತ. ಮಾಮ್ ನೋಡಿದ್ರೆ ಹೌಸ್ ವೈಫ್, ಡ್ಯಾಡ್ ನೋಡಿದ್ರೆ ಬಿಸ್ನೆಸ್ ಮ್ಯಾನ್. ಮತ್ತೆ ನನಗೆ ಯಾಕೆ ಈ ಆಲೋಚನೆಗಳು ಬರುತ್ತೆ? ಡ್ಯಾಡ್, ನಮ್ಮ ರಿಲೇಟಿವ್ಸ್ ಯಾರಾದರೂ ಇಂಡಿಯಾದಲ್ಲಿ IAS ಆಫೀಸರ್ ಆಗಿದ್ದಾರಾ? ಅವಳ ಮಾತು ಕೇಳಿ ಮುಖೇಶ ಹಾಗೂ ಸುಕೇಶನ್ಗೆ ಶಾಕ್ ಆಯಿತು. ರೂಮಿನಿಂದ ಹೊರ ಬಂದಿದ್ದ ಕಾವ್ಯ ಕೂಡ ಅವಳ ಮಾತು ಕೇಳಿ ಶಾಕಿಗೆ ಒಳಗಾದಳು. ಅವಳಿಗೆ ರಾಘವನ ನೆನಪುಗಳು ಮತ್ತೆ ಮರುಕಳಿಸತೊಡಗಿತು. ಕತೆ ಮುಂದುವರಿಯಿತು. ಇಕ್ಷಾಳ IAS ಆಗುವ ಆಸೆಯಿಂದಾದರೂ ದೇಶಪಾಂಡೆ ಮನೆತನದವರು ಮತ್ತೆ ಇಂಡಿಯಾಗೆ ವಾಪಸ್ ಆಗುತ್ತಾರೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.